ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸ್ವಂತ ಕಟ್ಟಡವಿಲ್ಲದೆ ವಸತಿ ಶಾಲೆ ಮಕ್ಕಳ ಪರದಾಟ. ಕುಡಿಯುವ ನೀರಿಗೆ ಗ್ರಾಮಸ್ಥರಿಂದ 5 ರಿಂದ 6 ಕಿಲೋಮೀಟರ್ ಅಲೆದಾಟ. ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಹುಬ್ಬಳ್ಳಿಯಲ್ಲಿ ಹಳೆ ವೈಷಮ್ಯಕ್ಕೆ ಯುವಕನೊಬ್ಬನ ಕೊಲೆಯಾಗಿದೆ. ಯುವಕರ ಗುಂಪೊಂದು ಹುಬ್ಬಳ್ಳಿ ನಗರದ ಮಂಟೂರು ರಸ್ತೆಯಲ್ಲಿ ಮೊಹಮ್ಮದ್ ಮಲಿಕ್ ಎಂಬಾತನನ್ನ ಚಾಕು ಇರಿದು ಹತ್ಯೆ ಮಾಡಿದ್ದಾರೆ. ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಹತ್ಯೆಗೆ ಕಾರಣ ತಿಳಿದು ಬಂದಿಲ್ಲ. ಬೀದರ್ ಜಿಲ್ಲೆ ಔರಾದ ಪಟ್ಟಣದಲ್ಲಿ ಅಂಬೇಡ್ಕರ್ ವಸತಿ ಶಾಲೆಗೆ ಸೂಕ್ತ ಕಟ್ಟಡವಿಲ್ಲದೆ ಮಕ್ಕಳು ಪರದಾಡುವಂತಾಗಿದೆ. ಖಾಸಗಿಯವರ ಮನೆಯಲ್ಲಿ ಬಾಡಿಗೆ ಪಾವತಿಸಿ ವಸತಿ ಶಾಲೆ ನಡೆಸಲಾಗ್ತಾ ಇದೆ. 239 ವಿದ್ಯಾರ್ಥಿನಿಯರು ಸೂಕ್ತ ಮೂಲಸೌಕರ್ಯಗಳಿಲ್ಲದೆ ವ್ಯಾಸಂಗ ಮಾಡುವಂತಾಗಿದೆ. 4 ವರ್ಷದಿಂದ ಸ್ವಂತ ಶಾಲಾ ಕಟ್ಟಡಕ್ಕಾಗಿ ಆಗ್ರಹಿಸುತ್ತಾ ಬಂದಿದ್ದರೂ ಶಿಕ್ಷಣ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಮಗೆ ಓನ್ ಬಿಲ್ಡಿಂಗ್ ಬೇಕಾಗಿದೆ. ನಮಗೆ ಇಲ್ಲಿ ಕ್ಲಾಸ್ ಪ್ರಾಬ್ಲಮ್ ಇದೆ, ಬೆಂಚ್ಗಳಿಲ್ಲ, ಅಸೆಂಬ್ಲಿದಲ್ಲಿ ನಿಂದಿರ್ಲಕ್ಕಾಗ್ತಾ ಇಲ್ಲ, ಜಾಗ ಸಾಕಾಗ್ತಾ ಇಲ್ಲ. ರೆಂಟ್ ಬಿಲ್ಡಿಂಗ್ ಐತೆ, ನಮಗೆ ಓನ್ ಬಿಲ್ಡಿಂಗ್ ಬೇಕಾಗಿದೆ. ಸರ್ ಮಕ್ಕಳ ಸಂಖ್ಯೆ 239 ಇದಾವೆ ಸರ್. ಈ ಹಿಂದಿನ ಇದಕ್ಕೆಲ್ಲಿ ಕೇಸ್ ಬಯೋಮೆಟ್ರಿ ಇದ್ದರೆ 177 ಪ್ರೆಸೆಂಟ್ ಅದ. ಅದರ ಟೋಟಲ್ 210 ಮಕ್ಕಳು ಅದ ಸರ್. ಇವತ್ತು ಬಿಲ್ಡಿಂಗ್ ಸರ್ ರೆಂಟೆಡ್ ಬಿಲ್ಡಿಂಗ್ ಇದೆ. ಇದು ಈ ಶಾಲೆಯ ಒಂದು ಓನರ್ ಅಂತ ಅಶೋಕ್ ಅಲ್ಮೈ ಸರ್ ಇದ್ದಾರೆ. ರಾಜ್ಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ. ಆದರೆ ಚಾಮರಾಜನಗರದ ಹನೂರು ತಾಲೂಕಿನಲ್ಲಿ ಮಾತ್ರ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಕುರಟ್ಟಿ ಹೊಸೂರು ಗ್ರಾಮದಲ್ಲಿ ಕುಡಿಯುವ ನೀರಿಲ್ಲದೆ ಜನ ಪರದಾಡ್ತಾ ಇದ್ದಾರೆ. 2 ವರ್ಷದಿಂದ ಬೋರ್ವೆಲ್ ಕೂಡ ಕೆಟ್ಟು ಹೋಗಿದ್ದು ಗ್ರಾಮ ಪಂಚಾಯಿತಿ ಗ್ರಾಮಸ್ಥರ ನೀರಿನ ಸಮಸ್ಯೆ ಬಗೆಹರಿಸುವುದಕ್ಕೆ ಕ್ರಮ ಕೈಗೊಂಡಿಲ್ಲ. ಕೊಡಗಿನಲ್ಲಿ ಆನೆ ಮಂಗಗಳ ಕಾಟಕ್ಕೆ ಕಾಫಿ ಬೆಳೆಗಾರರು ಹೈರಾಣಾಗಿದ್ದಾರೆ. ಕಾಫಿ ಬೆಳೆ ಫಸಲಿಗೆ ಬಂದಿರುವ ಹೊತ್ತಲ್ಲೇ ಕಾಡಾನೆಗಳು ಲಗ್ಗೆ ಇಡ್ತಾ ಇದೆ. ಸಿಹಿಭರಿತ ಕಾಫಿ ಹಣ್ಣುಗಳು ಆನೆಗಳಿಗೆ ಬಹಳ ಫೇವರೇಟ್. ಹಾಗಾಗಿ ಆನೆಗಳು ಕಾಫಿ ಮೇಯೋದಕ್ಕೆ ಶುರು ಮಾಡಿದ್ರೆ ಇಡೀ ತೋಟವನ್ನ ನಾಶ ಮಾಡುತ್ತವೆ. ಇನ್ನು ಮಂಗಗಳು ಕೂಡ ಕಾಫಿ ತೋಟಕ್ಕೆ ಲಗ್ಗೆ ಇಟ್ಟು ಕಾಫಿ ಹಣ್ಣು ತಿನ್ನೋದಕ್ಕೆ ಶುರು ಮಾಡಿವೆ. ಚಾಮರಾಜನಗರ ಜಿಲ್ಲೆ ಸುಳ್ವಾಡಿಯಲ್ಲಿ ವಿಷಪ್ರಾಶನದಿಂದ 17 ಭಕ್ತರು ಸಾವನ್ನಪ್ಪಿದ್ದ ಪ್ರಕರಣದ ಪ್ರಮುಖ ಆರೋಪಿ ಇಮ್ಮಡಿ ಮಹದೇವಸ್ವಾಮಿಗೆ ಜಾಮೀನು ದೊರೆತಿದೆ. ಆದರೆ ಇದಕ್ಕೆ ಗ್ರಾಮಸ್ಥರು ವಿರೋಧಿಸಿದ್ದಾರೆ. ಬೇಲ್ ರದ್ದು ಮಾಡುವಂತೆ ಮೇಲ್ಮನವಿ ಸಲ್ಲಿಸುವುದಕ್ಕೆ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಮಾಡಿದ್ದಾರೆ. ಸುಳ್ವಾಡಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರಿಂದ ಎಸ್ಪಿ ಕವಿತಾಗೆ ಮನವಿ ಸಲ್ಲಿಸಿದ್ದಾರೆ.